ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಿಜಯನಗರ ಸಾಮ್ರಾಜ್ಯದ ಒಂದು ಸಂಪೂರ್ಣ ಕಿರುನೋಟವನ್ನು ತೋರಿಸ್ಕೊಡ್ತಾ ಇದ್ದೇನೆ. ದಯವಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವಿಜಯನಗರ ಸಾಮ್ರಾಜ್ಯದ ಪರಿಚಯ ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರೆಂಬ ಸಹೋದರರು ಸ್ಥಾಪಿಸಿದರು. ಇಡೀ ಸಾಮ್ರಾಜ್ಯವು ಕನಿಷ್ಠ ಮಟ್ಟದಿಂದ ಏರಿ ನಂತರ ಸಂಪೂರ್ಣ ದಕ್ಷಿಣದ ಶಕ್ತಿಗಳನ್ನು ಸೋಲಿಸಿ ಪರಾಕಾಷ್ಠೆಯ ಪ್ರಾಮುಖ್ಯತೆಯಿಂದ ವಿಕಸನಗೊಂಡಿತು. ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕರಾಯರೆಂಬ ಸಹೋದರರು ಕ್ರಿಸ್ತಶಕ 1336ರಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಸ್ಥಾಪಿಸಿದರು. ಆಗಿನ ಇವರು ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂತಹ ಆ ಒಂದು ವರ್ಷದಲ್ಲಿ ಇಡೀ ಸಾಮ್ರಾಜ್ಯವು ದಕ್ಷಿಣದ ಶಕ್ತಿಗಳಿಂದ ಸಂಪೂರ್ಣವಾಗಿ ಆವರಿಸಿತ್ತು. ಅದನ್ನೆಲ್ಲವನ್ನು ಮೀರಿ ಸಹ ಇವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ವಿಜಯನಗರ, ಅಂದರೆ ಈಗಿನ ಹಂಪಿ, ಇದು ತುಂಗಭದ್ರಾ ನದಿಯ ದಡದಲ್ಲಿ ನೆಲೆಗೊಂಡಿತ್ತು. ವಿಜಯನಗರವು ನಿರ್ದಿಷ್ಟವಾಗಿ ಭಾರತದ ಮಧ್ಯ ಕರ್ನಾಟಕದ ಪೂರ್ವ ಭಾಗದಲ್ಲಿದೆ. ಈ ಸಾಮ್ರಾಜ್ಯವು ಹಂಪಿಯಲ್ಲಿ ಬಹು ಸ್ಮಾರಕಗಳನ್ನು ಒಳಗೊಂಡಿದೆ. ಅಂದರೆ ವಿಜಯನಗರ ಸಾಮ್ರಾಜ್ಯವು ಮಧ್ಯ ಕರ್ನಾಟಕದ ಪೂರ್ವ ಭಾಗದಲ್ಲಿದೆ. ಇದು ಹಂಪಿಯಲ್ಲಿ ಇಂದಿಗೂ ಸಹ ನಾವು ನೋಡಬಹುದಾಗಿದೆ. ಹಂಪಿಯಲ್ಲಿ ಬಹು ಸ್ಮಾರಕಗಳನ್ನು, ವಿಜಯನಗರ ಸಾಮ್ರಾಜ್ಯದ ಕುರುಹುಗಳನ್ನು ನಾವು ಕಾಣಬಹುದಾಗಿದೆ. ಅವರ ರಾಜಧಾನಿ ವಿಜಯನಗರ, ಅಂದರೆ ಈಗಿನ ಹಂಪಿಯಾಗಿತ್ತು. ಇನ್ನು ಈ ಸಾಮ್ರಾಜ್ಯದ ಮಹತ್ವವನ್ನು ನೋಡೋಣ. ಸಮಕಾಲೀನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಇಡೀ ದಕ್ಷಿಣ ಭಾರತದ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು. ಮುಸ್ಲಿಂ ಸುಲ್ತಾನರು, ಅಂದರೆ ದಖನ್ ಸುಲ್ತಾನರು ವಿಜಯನಗರವನ್ನು ಆಕ್ರಮಿಸಿದಾಗ ಅವರು ಸಮರ್ಥ ಕೊಡುಗೆಯನ್ನು ಸಾಧಿಸುವ ಮೂಲಕ ಮತ್ತಷ್ಟು ಹೆಸರನ್ನು ಗಳಿಸಿತು. ಹಿಂದೂ ಸಾಮ್ರಾಜ್ಯದ ಪುನರ್ ನಿರ್ಮಾಣ ಮತ್ತು ಆಡಳಿತವನ್ನು ಸ್ಥಾಪಿಸಲು ಇಡೀ ಸಾಮ್ರಾಜ್ಯ ಮತ್ತು ದಕ್ಷಿಣ ಭಾರತದಲ್ಲಿ ಹಿಡಿದಿರುವ ಒಂದು ಅಂತಿಮ ತಡೆಗೋಡೆಯಾಗಿತ್ತು. 12 ಮತ್ತು 13ನೇ ಶತಮಾನದ ಅವಧಿಯಲ್ಲಿ ನಡೆದ ಎಲ್ಲ ಭಿನ್ನಾಭಿಪ್ರಾಯಗಳು ಮತ್ತು ಅಸ್ವಸ್ಥತೆಗಳ ಮೂಲಕ ಬೆಳೆದ ನಂತರ ವಿಜಯನಗರ ಸಾಮ್ರಾಜ್ಯದ ಅಸ್ತಿತ್ವವು ಬಹು ಬಲವಾಗಿ ಬೇರೂರಿತು. ಅಂದರೆ ದಕ್ಷಿಣ ಭಾರತದ ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ಅತ್ಯದ್ಭುತವಾದಂಥ ಒಂದು ಸಾಮ್ರಾಜ್ಯ ಆಗಿತ್ತು. ದಖನ್ನ ಸುಲ್ತಾನರು ವಿಜಯನಗರವನ್ನು ಆಕ್ರಮಣ ಮಾಡಿದಾಗ ಅದನ್ನು ಸಮರ್ಥವಾಗಿ ಎದುರಿಸಿದ್ರು. ಇಡೀ ಹಿಂದೂ ಸಾಮ್ರಾಜ್ಯದ ಪುನರ್ ನಿರ್ಮಾಣಕ್ಕಾಗಿ ಪಣ ತೊಟ್ಟು ನಿಂತರು. ಆಡಳಿತವನ್ನು ಸ್ಥಾಪಿಸಲು ದಕ್ಷಿಣ ಭಾರತದಲ್ಲಿ ಅವರಿಗೊಂದು ಸವಾಲಾಗಿತ್ತು. ಆ ಎಲ್ಲ ಅಂತಿಮ ತಡೆಗೋಡೆಗಳನ್ನು ಅವರು ಎದುರಿಸಿದ್ರು. 12 ಮತ್ತು 13 ಶತಮಾನದಲ್ಲಿ ಆ ಸಂದರ್ಭದಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು, ಘಟನೆಗಳು ಸಂಭವಿಸಿದವು. ಅದನ್ನೆಲ್ಲವನ್ನು ಮೀರಿ ತಮ್ಮ ಸಾಮ್ರಾಜ್ಯವನ್ನು ಬಲವಾಗಿ ಬೇರೂರುವಂತೆ ಮಾಡಿದ್ರು. ಇನ್ನು ವಿಜಯನಗರ ಸಾಮ್ರಾಜ್ಯದ ವ್ಯಾಪಾರ ನೋಡೋದಾದರೆ, 12ನೇ ಮತ್ತು 13ನೇ ಶತಮಾನಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದಾದ್ಯಂತ ತಮ್ಮ ಆಡಳಿತ ಮತ್ತು ವ್ಯಾಪಾರ ವ್ಯವಸ್ಥೆಯನ್ನು ಸ್ಥಾಪಿಸುವ ಮೂಲಕ ತಮ್ಮ ಆಳ್ವಿಕೆಯ ರಾಜವಂಶವನ್ನು ಸುಗಮಗೊಳಿಸಿತು. ವಿಜಯನಗರ ಸಾಮ್ರಾಜ್ಯವು ಮುಖ್ಯವಾಗಿ ತಾಮ್ರ, ಪಾದರಸ, ವೆಲ್ವೆಟ್, ಚೀನಾ ರೇಷ್ಮೆ, ಹವಳ, ಮುತ್ತುಗಳ ಜೊತೆಗೆ ಕುದುರೆಗಳು ಮತ್ತು ಆನೆಗಳನ್ನು ಆಮದು ಮಾಡಿಕೊಳ್ಳುತ್ತಿತ್ತು. ಹಾಗೂ ವಿವಿಧ ಮಸಾಲೆಗಳು, ಲೋಹಗಳು ಮತ್ತು ಆಹಾರ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿತ್ತು. ಹಾಗೂ ವಿವಿಧ ರೀತಿಯ ಪಾತ್ರೆಗಳು, ಸುಗಂಧ ದ್ರವ್ಯಗಳು ಮತ್ತು ಬಟ್ಟೆಗಳೊಂದಿಗೆ ಮುಖ್ಯ ಕೈಗಾರಿಕೆಗಳನ್ನು ಸಹ ಸ್ಥಾಪಿಸಿತ್ತು. ಅಂದರೆ ವಿಜಯನಗರ ಸಾಮ್ರಾಜ್ಯದ ವ್ಯಾಪಾರದ ಬಗ್ಗೆ ನೋಡೋದಾದರೆ, ಅವರು ಚೀನಾದಿಂದ ರೇಷ್ಮೆಯನ್ನು ಸಹ ಆಮದು ಮಾಡಿಕೊಳ್ತಾ ಇದ್ರು. ಹಾಗೂ ಹವಳ ಮುತ್ತುಗಳ ಜೊತೆಗೆ ಕುದುರೆಗಳು ಮತ್ತು ಆನೆಗಳನ್ನು ಸಹ ಆಮದು ಮಾಡಿಕೊಳ್ತಾ ಇದ್ರು. ಇಲ್ಲಿಂದ ಮಸಾಲೆ ಪದಾರ್ಥಗಳು, ಅತ್ಯದ್ಭುತವಾದಂತಹ ನಮ್ಮಲ್ಲಿ ಸಿಗುವಂತಹ ಲೋಹಗಳನ್ನು, ಆಹಾರ ಉತ್ಪನ್ನಗಳನ್ನು ಸಹ ರಫ್ತು ಮಾಡ್ತಾ ಇದ್ರು. ಇನ್ನು ಸುಗಂಧ ದ್ರವ್ಯಗಳು ಮತ್ತು ಬಟ್ಟೆಗಳು, ಪಾತ್ರೆಗಳ ಜೊತೆಗೆ ವಿವಿಧ ಕೈಗಾರಿಕೆಗಳನ್ನು ಸಹ ಸ್ಥಾಪನೆ ಮಾಡಿದ್ರು. ಇನ್ನು ವಿಜಯನಗರ ಸಾಮ್ರಾಜ್ಯದ ಆರ್ಥಿಕತೆ ನೋಡೋದಾದರೆ, ಇದು ಕೃಷಿಯ ಆರ್ಥಿಕತೆಯನ್ನು ಆಧರಿಸಿತ್ತು. ನೀರಾವರಿ ಮತ್ತು ಮಣ್ಣಿನಿಂದ ಉತ್ತಮ ಪ್ರಯೋಜನಗಳನ್ನು ಹೊಂದುತ್ತಾ ಇದ್ರು. ಪೋರ್ಚುಗಲ್, ಅರೇಬಿಯಾ ಮತ್ತು ಚೀನಾ ದೇಶದೊಂದಿಗೆ ಆಮದು ರಫ್ತುಗಳನ್ನು ಮಾಡಲು ಇತರ ರಾಷ್ಟ್ರಗಳನ್ನು ಸಹ ಹೊಂದಿತ್ತು. ಕೃಷಿಯ ಅವಲಂಬನೆಯನ್ನು ಇವರು ಅತಿಯಾಗಿ ಆಧರಿಸಿದ್ರು. ನೀರು ಮತ್ತು ಮಣ್ಣಿನಿಂದ ಅತ್ಯಧಿಕ ಪ್ರಯೋಜನಗಳನ್ನು ಕೈಗೊಳ್ಳುವಂಥ ಉತ್ಪನ್ನಗಳನ್ನು ಇವರು ತಯಾರಿಸ್ತಾ ಇದ್ರು. ಪೋರ್ಚುಗಲ್ ಮತ್ತು ಅರೇಬಿಯಾ ಚೀನಾ ದೇಶದೊಂದಿಗೆ ಆಮದು ರಫ್ತುಗಳನ್ನು ಸಹ ನಡೆಸ್ತಾ ಇದ್ರು. ಇನ್ನು ವಿಜಯನಗರ ಸಾಮ್ರಾಜ್ಯದ ಸಾಧನೆಗಳನ್ನು ನೋಡೋದಾದರೆ,
ತನ್ನ ಸಾಮರ್ಥ್ಯದಿಂದ ಕ್ರಿಸ್ತಶಕ 1336ರಿಂದ 1646ರಲ್ಲಿ ಸುಲ್ತಾನರುಗಳು ವಿಜಯನಗರವನ್ನು ಆಕ್ರಮಿಸಿದಾಗ ಈ ಸಾಮ್ರಾಜ್ಯವು ಸುಲ್ತಾನರ ವಿರುದ್ಧ ಆಡಳಿತವನ್ನು ಉತ್ತೇಜಿಸುವ ಸಂಭಾವ್ಯ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸಿತು. ಜೊತೆಗೆ ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು ಮುಂತಾದ ವಿವಿಧ ಭಾಷೆಗಳ ವಿದ್ವಾಂಸರು ನೀಡಿದ ಸಾಹಿತ್ಯ ಮತ್ತು ಕಲೆಗಳಿಂದ ಸಾಮ್ರಾಜ್ಯವನ್ನು ಶ್ರೀಮಂತಗೊಳಿಸಿದ್ದರು. ವೈಷ್ಣವ, ವೀರಶೈವ ಮತ್ತು ಜೈನ ಸಂಪ್ರದಾಯಗಳಲ್ಲಿ ಸಾಹಿತ್ಯ ರಚಿಸಿ ಪ್ರಶಂಸೆ ಗಳಿಸಿದ್ದರು. ಕ್ರಿಸ್ತಶಕ 1336ರಿಂದ 1646ರಲ್ಲಿ ಅನೇಕ ಸುಲ್ತಾನರುಗಳು ವಿಜಯನಗರ ಸಾಮ್ರಾಜ್ಯವನ್ನು ಅನೇಕ ಬಾರಿ ಆಕ್ರಮಣ ಮಾಡ್ತಾರೆ. ಇವರಿಗೆ ಯುದ್ಧವೇ ಯಾವಾಗಲೂ ಸಹ ಯುದ್ಧವನ್ನು ಎದುರಿಸೋದೇ ಒಂದು ಅತ್ಯಧಿಕ ಸವಾಲಾಗ್ಬಿಡುತ್ತೆ. ಇದರ ಜೊತೆಗೆ ಇದನ್ನೆಲ್ಲವನ್ನ ನಿರ್ವಹಿಸೋದ್ರ ಜೊತೆಗೆ ಆಡಳಿತವನ್ನು ಸಹ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ ಮುಂತಾದ ವಿವಿಧ ಭಾಷೆಗಳ ವಿದ್ವಾಂಸರು ಇವರ ಆಸ್ಥಾನದಲ್ಲಿ ಇರ್ತಾರೆ. ಅದರ ಜೊತೆಗೆ ಇವರು ವೈಷ್ಣವ, ವೀರಶೈವ ಮತ್ತು ಜೈನ ಸಂಪ್ರದಾಯಗಳಲ್ಲಿ ಅನೇಕ ಸಾಹಿತ್ಯಗಳನ್ನು ರಚಿಸಿ ಪ್ರಶಂಸೆಗೂ ಸಹ ಪಾತ್ರರಾಗಿರ್ತಾರೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಪತನ ಹೇಗಾಯಿತು ಅಂತ ನೋಡೋದಾದರೆ, ಜನವರಿ 23, 1565ರಲ್ಲಿ ಸಂಭವಿಸಿದ ತಾಳಿಕೋಟೆ ಕದನವು ವಿಜಯನಗರ ಸಾಮ್ರಾಜ್ಯ ಮತ್ತು ಎಲ್ಲ ದಖನ್ ಸುಲ್ತಾನರ ಮಿತ್ರ ರಾಷ್ಟ್ರಗಳ ನಡುವೆ ನಡೆದ ಯುದ್ಧವಾಗಿತ್ತು. ಈ ವೇಳೆ ವಿಜಯನಗರದ ಸಮಕಾಲೀನ ದೊರೆ ಅಳಿಯ ರಾಮರಾಯನು ದಖನ್ ಸುಲ್ತಾನರ ಎದುರಿಗೆ ಶರಣಾಗತನಾದನು. ಈ ಪತನ ಅಂತಿಮವಾಗಿ ದಕ್ಷಿಣ ಭಾರತದ ರಾಜಕೀಯ ನೀತಿಗೆ ಸಾಕ್ಷಿಯಾಯಿತು. ಈ 5 ತಿಂಗಳ ತಾಳಿಕೋಟೆ ಕದನವು ವಿಜಯನಗರ ಸಾಮ್ರಾಜ್ಯದ ಸಂಪೂರ್ಣ ಅಧಪತನವನ್ನು ಕಂಡಿತು. ಕ್ರಿಸ್ತಶಕ 1565ರಲ್ಲಿ ಸಂಭವಿಸಿದಂತಹ ತಾಳಿಕೋಟೆ ಕದನವು ವಿಜಯನಗರ ಸಾಮ್ರಾಜ್ಯದ ಸಂಪೂರ್ಣ ಅವನತಿಗೆ ಕಾರಣ ಆಗುತ್ತೆ. ಎಲ್ಲ ದಖನ್ ಸುಲ್ತಾನರ ಮಿತ್ರ ರಾಷ್ಟ್ರಗಳು ಸೇರಿ ವಿಜಯನಗರದ ಮೇಲೆ ಒಟ್ಟಾಗಿ ಆಕ್ರಮಣ ಮಾಡಿದಂತಹ ವೇಳೆ ಅವಾಗಿನ ರಾಜ ಅಳಿಯ ರಾಮರಾಯನು ದಖನ್ ಸುಲ್ತಾನರ ಎದುರಿಗೆ ಅಂತಿಮವಾಗಿ ಶರಣಾಗತನಾಗ್ತಾನೆ. ಈ ಪತನ ಅಂತಿಮವಾಗಿ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಸಾಕ್ಷಿಯಾಗುತ್ತೆ. ಸಂಪೂರ್ಣವಾಗಿ ತಾಳಿಕೋಟೆ ಕದನವು 5 ತಿಂಗಳ ಅವಧಿವರೆಗೂ ನಡೆಯುತ್ತೆ. ಈ ವಿಧ್ವಂಸನೆ ನಡೆಯುತ್ತೆ. ವಿಜಯನಗರ ಸಾಮ್ರಾಜ್ಯವನ್ನು ಯಾವ ಮಟ್ಟಿಗೆ ದಖನ್ ಸುಲ್ತಾನರು ನಿರ್ನಾಮ ಮಾಡಿದ್ರು ಅಂತಾದರೆ ಸಂಪೂರ್ಣ ಅಧಪತನವನ್ನು ಕೈಗೊಳ್ಳಬೇಕು ಅಂತ ಅವರು ನಿರ್ಧಾರ ಮಾಡಿ ಆಗಿರುತ್ತೆ. ಅಳಿಯ ರಾಮರಾಯನು ಈ ಯುದ್ಧವನ್ನು ಎದುರಿಸಲಾಗದೆ ಅವರ ಎದುರಿಗೆ ಶರಣಾಗತನಾಗ್ತಾನೆ. ಇಡೀ ಸಂಪೂರ್ಣ ವಿಜಯನಗರ ಅತ್ಯದ್ಭುತವಾದ ವೈಭವವನ್ನು ಕಂಡಂತಹ ವಿಜಯನಗರ ಸಾಮ್ರಾಜ್ಯ ಈ 5 ತಿಂಗಳ ಅವಧಿಯಲ್ಲಿ ಸಂಪೂರ್ಣ ಅಧಪತನವನ್ನು ಕಾಣುತ್ತೆ. ಇದಿಷ್ಟು ವಿಜಯನಗರ ಸಾಮ್ರಾಜ್ಯದ ಒಂದು ಸಂಪೂರ್ಣ ಕಿರುನೋಟ ಪರಿಚಯವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ತಾಳಿಕೋಟೆ ಕದನದ ಬಗ್ಗೆ ಸಂಪೂರ್ಣವಾಗಿ ವಿವರಿಸ್ಕೊಡ್ತೇನೆ.